ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಒಂದು ವ್ಲಾಗ್ ತಿರುಪತಿ ಟ್ರಿಪ್ದಾಗಿರುತ್ತೆ. ಸೊ ಇದು ಫಸ್ಟ್ ಕ್ಲಿಪ್ಪಿಂಗ್ಗೆ ಏನು ಮೆಹಂದಿ ತೋರಿಸ್ತಿದ್ದಾರೆ ಅಂತ ಅನ್ಕೊಬೋದು. ತುಂಬ ದಿನ ನಂತರ ಒಂದು ಚಿಕ್ಕ ಮಗು ಯಾವುದೋ ಮೆಹಂದಿ ಹಾಕೋಕ ಅಂತ ಬಂದಿದ್ಲು. ನನಗೆ ಮೆಹಂದಿ ಹಾಕೋದೆಲ್ಲ ತುಂಬ ಇಷ್ಟ. ಸೊ ಹಾಕಿದ್ದೆ, ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆಯೇ ಸಂಜೆ ಅಂದರೆ ನೈಟ್ ಹೊರಟಿದ್ವಿ ನಾವು ತಿರುಪತಿಗೆ. ಟೋಟಲಿ ಒಂದು 4 ಕಾರ್ಸ್, ನಮ್ಮದೆರಡು ಮತ್ತು ಇನ್ನು ನಮ್ಮ ಡ್ಯಾಡಿ ಫ್ರೆಂಡ್ ಅವ್ರದ್ದು 2. ಸೊ ಎಲ್ಲರೂ ಹೊರಟಿದ್ವಿ. ಒಂದು ಮನೇನ ಒಂದು 7 o'clock ಆಗಿಬಿಟ್ವಿ. ಅಲ್ಲಿಗೆ ರೀಚ್ ಆಗೋಷ್ಟಿಗೆ ಒಂದು 1 o'clock ಹಂಗೆ ಆಗಿತ್ತು. ಸೊ ಬ್ಯಾಂಗ್ಳೂರಲ್ಲೇ ಅರ್ಧ ಟ್ರಾಫಿಕಲ್ಲಿ ಸಿಗಾಕೊಂಡ್ವಿ ನಾವು. ಇಲ್ಲಿ ಒಂದು ಹತ್ರ ಊಟ ತಿನ್ನೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಅಲ್ಲೆಲ್ಲೂ ಊಟಕ್ಕೆ ಪ್ರಾಪರಾಗಿರೋ ಹೋಟೆಲ್ಸೇ ಇಲ್ಲ, ಎಲ್ಲ ಖಾಲಿ ಹೊಡಿತಿತ್ತು. ಸೊ ಅಲ್ಲಿ ಚೆನ್ನಾಗಿರುತ್ತಾ ಏನು, ಯಾರೂ ಕಾಣಿಸ್ತಿರ್ಲಿಲ್ವಲ್ಲ ಹೋಟ್ಲಲ್ಲಿ, ಹೇಗೆ ಹೋಗಿ ತಿನ್ನೋದು ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಇದು ಯಾವುದೋ ಒಂದು ಹೋಟ್ಲಲ್ಲಿ ತುಂಬ ಜನ ಇದ್ದರು. ಮುಲ್ಬಾಗ್ಲು ದೋಸೆ ಅಂತ ಫೇಮಸ್ ಇರುತ್ತೆ ಇಲ್ಲಿ ಅಂತ ಹೇಳಿ ಹೋದ್ವಿ. ಬಟ್ ನೋಡಿದ್ರೆ ಅಲ್ಲಿ ಇಡ್ಲಿ ಒಂಚೂರು ಚೆನ್ನಾಗಿರಲಿಲ್ಲ. ಅದು ಇಡ್ಲಿನ ದೋಸೆನ ಏನು ಅಂತಲೇ ಅರ್ಥ ಆಗಲಿಲ್ಲ. ದೋಸೆ ಅಂತ ಹೇಳಿ ಆರ್ಡ್ರ್ ಮಾಡಿದ್ವಿ. ಅದು 23 ಮೆಂಬರ್ಸ್ ಹೋಗಿದ್ದಿದ್ದು. ನಮ್ಮ ಡ್ಯಾಡಿ ಪಟ್ ಅಂತ ಎಲ್ಲರಿಗೂ ಆರ್ಡ್ರ್ ಮಾಡಿಬಿಟ್ರು. ಅಟ್ಲೀಸ್ಟ್ ಒಂದು ಪ್ಲೇಟ್ ತೊಗೊಂಡು ನೋಡ್ಬೋದಿತ್ತು ನಾವು. ಯಾರೂ ತಿನ್ನೋಕ್ಕಾಗಲಿಲ್ಲ, ಅಷ್ಟು ಅದು ಫುಲ್ ರೋಸ್ಟ್ ಆಗೋಗ್ಬಿಟ್ಟಿತ್ತು. ಟೇಸ್ಟು ಸಹ ಅಷ್ಟು ಚೆನ್ನಾಗೇ ಇರಲಿಲ್ಲ. ನಾನಂತೂ ತಿನ್ನೋಕ್ಕೆ ಆಗಲಿಲ್ಲ, ಹಾಗೆ ಬಿಟ್ಟೆ. ಅದಾದಮೇಲೆ ನಾನು ಅಲ್ಲೇ ಪಕ್ಕದಲ್ಲಿ ಬೇಕ್ರಿ ಇತ್ತು, ಐಸ್ ಕ್ರೀಮ್ ತೊಗೊಂಡು ತಿಂದೆ. ಆವತ್ತಿಗೆ ಡಿನ್ನರ್ ಮುಗೀತು. ನನಗೆ ಫಸ್ಟ್ ನೈಟ್ ಚೆನ್ನಾಗೆ ರೈಸ್ ಐಟಮ್ ಏನಾದ್ರು ಬೇಕು, ಇಲ್ಲ ಅಂದರೆ ನನಗೆ ಮಲಗೋಕ್ಕೆ ಆಗಲ್ಲ. ಸೊ ಇಷ್ಟೇ ನಾನು ಡಿನ್ನರ್ ಅಂತ ಅಂದ್ಕೊಂಡಿದ್ದೆ. ಹಾಗೆ ಹೋಗ್ತಾ ಒಂದು ಟೋಲಲ್ಲಿ ಫ್ರೈಡ್ ರೈಸ್ ಎಲ್ಲ ಮಾಡ್ತಿದ್ರು. ಸೊ ರೈಸ್ ಐಟಮ್ ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಒಂದು ಫ್ರೈಡ್ ರೈಸ್ ತೊಗೊಂಡೆ. ಓಕೆ ಅದು ಏನು ಸೂಪರಾಗಿರಲಿಲ್ಲ, ಓಕೆ ಆಗಿತ್ತು, ತಿಂದೆ. ಆಮೇಲೆ ರೀಚ್ ಆದ್ವಿ, ಲೈಕ್ 1 o'clock ಹಂಗೆ ತಿರುಪತಿ ರೀಚ್ ಆದ್ವಿ. ನಾವು ಫಸ್ಟ್ ಟೈಮ್ ತಿರುಪತಿಗೆ ಹೋಗ್ತಾಯಿದ್ದರಿಂದ ನಮ್ಗೆ ಅಷ್ಟಾಗಿ ಅಲ್ಲಿ ಏನೂ ಅಡ್ರೆಸ್ ಆಗಲಿ ಏನೂ ಗೊತ್ತಿರಲಿಲ್ಲ. ಆನ್ಲೈನಲ್ಲೇ ರೂಮ್ಸ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ರು ನಮ್ಮ ಡ್ಯಾಡಿ ಫ್ರೆಂಡು. ಸೊ ಅದನ್ನ ಹುಡ್ಕೊಂಡು ಹೋದ್ವಿ. ಇದು ಆ್ಯಕ್ಚುಲಿ ರೂಮ್ ಹತ್ರ ಬಂದ್ವಿ. ಸೊ ರೂಮ್ ಸಹ AC ಇರಲಿಲ್ಲ, ಏನೂ ಇರಲಿಲ್ಲ, ಹೆವಿ ಸೆಕೆ. ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಲೈಕ್ 1 o'clock ಹೋಗಿದ್ವಿ ನಾವು. ಬೆಳಗ್ಗೆ ಒಂದು 6 o'clockಗೆಲ್ಲ ಎದ್ದು ರೆಡಿ ಆಗಿಬಿಟ್ವಿ. ಟೋಟಲ್ ಒಂದು 7 ರೂಮ್ಸ್ ತೊಗೊಂಡ್ವಿ. ನಂಗೆ ಲೈವಲ್ಲಿ ವೀಡಿಯೋ ಮಾಡ್ಕೊಂಡು ಹಾಗೆ ಮಾತಾಡೋಣ ಅಂದರೆ ಆಗೋದೇ ಇಲ್ಲ. ಸೊ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತೀನಿ, ಅದನ್ನ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಒಂದು ವಾಯ್ಸ್ ಓವರ್ ಕೊಡ್ತೀನಿ. ಸೊ ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ಅಷ್ಟು ಕಾಣಿಸ್ಕೊಳೋದಕ್ಕಾಗಲ್ಲ. ಯಾರಾದರೂ ಒಬ್ಬರು ವೀಡಿಯೋ ಶೂಟ್ ಮಾಡ್ತಿದ್ರೆ ಸೊ ದಟ್ ನಾನು ವೀಡಿಯೋದಲ್ಲಿ ಬರ್ಬೋದು. ಸೊ ನೈಟ್ ಈ ಥರ ಒಂದು 4-5 ಮೆಂಬರ್ಸ್ ಮಲ್ಕೊಳೋ ಅಷ್ಟು ದೊಡ್ಡ ಬೆಡ್ಡೆಲ್ಲ ಇತ್ತು. ಬಟ್ ಹೆವಿ ಸೆಕೆ ಇತ್ತು. ನನಗಂತೂ ಇಷ್ಟನೇ ಆಗಲಿಲ್ಲ ರೂಮು. ಏನೋ ಒಂದು ಸ್ವಲ್ಪ ಹೊತ್ತು ಬೇಗ ಎದ್ದೇಳ್ತೀವಲ್ವ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ವಿ. ಆ್ಯಂಡ್ ನಾನು ಹಾಗೆ ನೈಟ್ ಡ್ರೆಸ್ಸಲ್ಲೇ ಹೊರಟ್ಬಿಟ್ಟಿದ್ದೆ ಬೆಂಗಳೂರಿಂದ. ಏನು ರೆಡಿ ಆಗೋದು ನೈಟ್ ಅಲ್ವಾ ಅಂತ. ಬೆಳಗ್ಗೆ ಎದ್ದು ನಾನು ಈ ಥರ ರೆಡಿ ಆಗಿದ್ದೆ. ಸೊ ಎಲ್ಲ ಅಲ್ಲಿ ನಿಂತ್ಕೊಂಡು ತಿಂಡಿಗೆ ಏನು ಮಾಡೋಣ, ಎಲ್ಲಿಗೆ ಹೋಗೋಣ ಅಂತ ಡಿಸ್ಕಸ್ ಮಾಡ್ತಿದ್ವಿ. ಬಿಕಾಸ್ ಇಲ್ಲೆಲ್ಲೂ ತಿಂಡಿ ಪ್ರಾಪರಾಗಿ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಪ್ರಾಪರಾಗಿ ಊಟ ಇದ್ರೇ ಜರ್ನಿ ಮಾಡೋದಕ್ಕಾಗೋದು. ಖಾಲಿ ಹೊಟ್ಟೆ ಇದ್ದರೆ ಎಲ್ಲರಿಗೂ ವಾಮಿಟ್ಸ್ ಆ ಥರ ಎಲ್ಲ ಆಗುತ್ತೆ. ಸೊ ಎಲ್ಲ ಒಂದೇ ಹತ್ರ ಕಾರ್ನೆಲ್ಲ ಪಾರ್ಕ್ ಮಾಡಿಕೊಂಡು ಮಾತಾಡ್ಕೊಳ್ತಾ ಇದ್ವಿ, ಏನು ಮಾಡೋದು ಏನು ಅಂತ ಹೇಳಿ. ಅದಾದಮೇಲೆ ಅಲ್ಲೇ ಒಂದು ಪುಟ್ಟಾಗಿರೋ ಅಂಥ ಒಂದು ಅಂಗಡಿ ಇತ್ತು. ಲೈಕ್ ದೋಸೆ, ಇಡ್ಲಿ ಪ್ರತಿಯೊಂದು ಸಿಗ್ತಿತ್ತು, ಚೆನ್ನಾಗಿ ಮಾಡ್ತಿದ್ರು. ಸೊ ಅಲ್ಲೇ ಟ್ರೈ ಮಾಡೋಣ ಅಂತೇಳಿ ನಾನು ನಮ್ಮ ಡ್ಯಾಡಿ ಫಸ್ಟ್ ಹೋಗಿ ತಿಂದ್ವಿ. ನನಗಂತೂ ಇಷ್ಟ ಆಯಿತು. ಒಂದು 4 ಇಡ್ಲಿ ಆ್ಯಂಡ್ 3 ಡಿಫ್ರೆಂಟ್ ಟೈಪ್ ಆಫ್ ಚಟ್ನೀಸ್ ಕೊಟ್ಟಿದ್ದರು. ಸೊ ಚೆನ್ನಾಗಿತ್ತು ಅಲ್ಲಿ. ಅದಾದಮೇಲೆ ನಾವು ಎಲ್ರಿಗೂ ಹೇಳಿದ್ವಿ ಅಲ್ಲೇ ತಿನ್ನೋಣ ಅಂತ ಹೇಳಿ. ಬಿಕಾಸ್ ತುಂಬ ಜನ ಹೋಗಿದ್ರಿಂದ ಒಂದೇ ಸತಿಗೆ ನಾವು ಅಷ್ಟು ಊಟ ತೊಗೊಂಡು ಅದು ಚೆನ್ನಾಗಿಲ್ಲ ಅಂದರೆ ವೇಸ್ಟ್ ಮಾಡೋದಕ್ಕೆ ತುಂಬ ಬೇಜಾರಾಗ್ತಿತ್ತು. ಅದಕ್ಕೋಸ್ಕರ ಫಸ್ಟ್ ನಾನು ಯಾವಾಗಲೂ ಹೇಳ್ತಿದ್ದಿದ್ದು, ಒಂದು ಪ್ಲೇಟ್ ತೊಗೊಂಡು ಟ್ರೈ ಮಾಡೋಣ, ಚೆನ್ನಾಗಿತ್ತು ಅಂದರೆ ಎಲ್ರಿಗೂ ಆರ್ಡ್ರ್ ಮಾಡೋಣ ಅಂತ. ಸೊ ಚೆನ್ನಾಗಿತ್ತು. ಇದು ತಿರುಪತಿ ಎಂಟ್ರೆನ್ಸ್. ಸೊ ಇಲ್ಲಿ ಎಲ್ಲ ತುಂಬ ಚೆಕ್ಕಿಂಗ್ ನಡೆಯುತ್ತೆ.
ತುಂಬ ಸ್ಟ್ರಿಕ್ಟ್ ಚೆಕಿಂಗ್ ಇದು. ಏರ್ಪೋರ್ಟಲ್ಲೂ ಸಹ ಇಷ್ಟೊಂದು ಚೆಕಿಂಗ್ ಆಗುತ್ತೋ ಇಲ್ವೋ ಅಷ್ಟು ಚೆಕಿಂಗ್ ಮಾಡ್ತಾರೆ. ಸೊ ನಮ್ಮ ಕಾರಲ್ಲಿ ಇಳಿದ್ಬಿಟ್ಟು ಕಾರಲ್ಲಿರೋ ಎಲ್ಲ ಲಗೇಜನ್ಸು ನಾವು ತೊಗೊಂಡು ಹಾಗೆಯೇ ಅದನ್ನು ಚೆಕ್ ಮಾಡಿಸ್ಕೊಂಡು ಒಂದು ಹತ್ರ ನಿಂತ್ಕೋಬೇಕು. ಆಮೇಲೆ ಕಾರೆಲ್ಲ ಚೆಕ್ ಮಾಡಿ ಬಿಡ್ತಾರೆ. ನನ್ನ ತಮ್ಮನೇ ಫುಲ್ ಡ್ರೈವ್ ಮಾಡ್ತಿದ್ದೆ ಆ್ಯಂಡ್ ಹೊಸ ಪ್ಲೇಸ್ ಆಗಿರೋದ್ರಿಂದ ನಮಗೂ ಅಷ್ಟಾಗಿ ಅಡ್ರೆಸ್ ಗೊತ್ತಾಗ್ತಿರ್ಲಿಲ್ಲ. ಸೊ ಒಂದು ಕಾರಿಂದೆ ಒಂದು ನಾವು ಹಾಗೆಯೇ ಫಾಲೋ ಮಾಡ್ಕೊತ ಹೋಗ್ತಿದ್ವಿ. ಸೊ ಮುಂದೆ ಹೋಗ್ತಿರೋ ಕಾರು ನಮ್ಮ ಡ್ಯಾಡಿ ಫ್ರೆಂಡ್ ಅವ್ರದ್ದು. ಸೊ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕಾರ್ನೆಲ್ಲ ಪಾರ್ಕಿಂಗ್ ಮಾಡಿ ಇಲ್ಲಿ ಗುಂಡು ಹೊಡ್ಸೋಕ್ಕೆ ಅಂತ ಬಂದು ಕೂತಿದ್ವಿ. ಸೊ ಇದು ಒಂಥರ ಡಿಫ್ರೆಂಟಾಗಿತ್ತು ಬಸ್ಸು, ಫ್ರೀ ಬಸ್ ಅಂತೆ. ಲೈಕ್ ಇನ್ನು ಯಾರು ಬಸ್ಸಲ್ಲಿ ಹೋಗಿರೋರು ಆ ಥರದವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ನಾವು ವೆಂಕಟರಮಣ ಸ್ವಾಮಿ ಲಕ್ಷ್ಮೀದು ನಾಮ ಹಾಕ್ತಿದ್ರು, ಅದನ್ನೆಲ್ಲರೂ ಹಾಕ್ಸ್ಕೊಂಡ್ರು. ಆ್ಯಂಡ್ ಗುಂಡು ಎಲ್ಲರೂ ಹೊಡ್ಸ್ಲಿಲ್ಲ, ಬರೀ ಮಕ್ಳಿಗೆ ಮಾತ್ರನೇ ಗುಂಡು ಹೊಡ್ಸಿದ್ವಿ. ಆ್ಯಂಡ್ ಒಂದು ಕ್ಯೂಟ್ ಬೇಬಿ ಬಂದಿತ್ತು ನಮ್ಮ ಜೊತೆಗೆ. ಸೊ ಆ ಮಗುಗೂ ಗುಂಡು ಹೊಡ್ಸಿದ್ರು. ಸೊ ಆ ಪಾಪು ಎಷ್ಟು ಕ್ಯೂಟಾಗಿದ್ದಾನೆ ಅಂದರೆ ನೋಡೋಕ್ಕೆ ಅದು ಹುಡುಗಿ ಥರ ಅನಿಸುತ್ತೆ, ಬಟ್ ಹುಡುಗ ಪಾಪು ಅದು, ಅಷ್ಟು ಕ್ಯೂಟ್ ಅದು. ಸೊ ಇವೊಂದೂ ಗುಂಡು ಹೊಡ್ಸಿದ್ವಿ. ಆ್ಯಂಡ್ ಎಲ್ಲ ಅವನಲ್ಲಿ ಚಿಕ್ಕದಾಗಿ ಆಟ ಸಾಮಾನೆಲ್ಲ ತೊಗೊತಿದ್ರು. ತುಂಬಾ ಅಲ್ಲಿ ಮಕ್ಕಳನ್ನ ಕರ್ಕೊಂಡೋದ್ರೆ ಮಾತ್ರ ತುಂಬ ಆಟ ಸಾಮಾನುಗಳೆಲ್ಲ ಕಾಣಿಸುತ್ತೆ. ಬಟ್ ನಮಗೂ ಆಸೆ ಆಗುತ್ತೆ ಏನಾದ್ರು ತೊಗೊಳೋಣ ಅಂತ, ಬಟ್ ಎಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ. ಆ್ಯಂಡ್ ನಾವು ಅಷ್ಟು ಟೈಮೇ ಸಿಗಲಿಲ್ಲ ನಮಗೆ. ಒನ್ ಡೇ ಟ್ರಿಪ್ ಪಿಕ್ನಿಕ್ ಥರನೇ ಪ್ಲ್ಯಾನ್ ಆಗಿತ್ತು ಅದು. ನೆಕ್ಸ್ಟ್ ಡೇ ನನಗೂ ಶೂಟ್ ಇತ್ತು ಆ್ಯಂಡ್ ಎಲ್ರಿಗೂ ಅವ್ರವ್ರದ್ದೇ ಕೆಲಸಗಳಿತ್ತು. ಸೊ ನೈಟ್ ಅಲ್ಲಿಂದ ಬಿಟ್ವಿ, ಬೆಳಗ್ಗೆ ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮತ್ತೆ ಅಲ್ಲಿಂದ ರಿಟರ್ನ್ ಆದ್ವಿ ಸಂಜೆ ಎಲ್ಲ. ಸೊ ಅಲ್ಲೆಲ್ಲ ನನಗೆ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲಿಲ್ಲ, ಏಕೆಂದರೆ ಫೋನ್ನ ಲಾಕ್ ಮಾಡಿಬಿಡ್ತಾರೆ, ನಿಮಗೆ ಗೊತ್ತು. ಸೊ ನಾವೆಲ್ಲ ಕಾರಲ್ಲೇ ಬಿಟ್ಟು ಹೋಗಿದ್ವಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರು ಕಡೆ ಹೊರಟಿದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ಲರೂ ಹೇಳ್ತಿದ್ರು ತುಂಬ ಹತ್ರದಲ್ಲಿ ಬಿಟ್ಟರು, ನೀವೆಲ್ಲ ತುಂಬ ಲಕ್ಕಿ ಅಂತೆಲ್ಲ ಹೇಳ್ತಿದ್ರು. ನಮ್ಮ ಡ್ಯಾಡಿ ಫ್ರೆಂಡ್ಸ್ ಫಸ್ಟೇ ಹೋಗಿರೋದ್ರಿಂದ ಅವರು ಹೇಳ್ತಿದ್ರು, ಇಷ್ಟು ಹತ್ರದಿಂದ ನಾವು ಯಾವತ್ತೂ ನೋಡಿರಲಿಲ್ಲ, ಇಷ್ಟು ಚೆನ್ನಾಗಿ ದರ್ಶನ ಯಾವತ್ತೂ ಆಗಿಲ್ಲ ಅಂತ. ಸೊ ನಮಗೂ ಖುಷಿ ಆಯಿತು. ಕಂಪ್ಲೀಟಾಗಿ ಒಂದು ದೇವ್ರ ಪೂರ್ತಿ ವಿಗ್ರಹನ ನೋಡಿದ್ವಿ, ತುಂಬ ಖುಷಿ ಆಯಿತು. ದರ್ಶನ ಆದಮೇಲೆ ನಾವೆಷ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಕಾಯಬೇಕು, ಲೈಕ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಆಯಿತು. ಸ್ವಲ್ಪ ಜನ ಲೈಕ್ ನೈಟ್ ಪೂರ್ತಿ ಕಾಯಿಸ್ತಾರಂತೆ. ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಕ್ಕೆ ಲೈಕ್ 2 ಅವರ್ಸಲ್ಲೆಲ್ಲ ನಮಗೆ ದರ್ಶನಕ್ಕೆ ಬಿಟ್ಟರು. ಸೊ ಮುಗಿಸ್ಕೊಂಡು ಬರ್ತಾ ತುಂಬ ಹೋಟೆಲ್ ಟ್ರೈ ಮಾಡಿದ್ವಿ, ಎಲ್ಲೂ ಜನ ಇಲ್ಲ, ಎಲ್ಲಿ ಹೋಗಿ ತಿನ್ನೋದು ಅಂತಲೂ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ. ಬಿಕಾಸ್ ಆ ಕಡೆಯಿಂದ ಬರ್ತಾನೆ ನಮಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ದಟ್ ರೋಡ್ ಸೈಡಲ್ಲಿ ತುಂಬ ಚೆನ್ನಾಗಿತ್ತು ಪಡ್ಡು ಅದನ್ನೆಲ್ಲ ತಿಂದ್ಕೊಂಡು. ಸೊ ರೀಚ್ ಆದ್ವಿ ಮನೇನ. ಸೊ ಸ್ವೀಟ್ ಹೋಮ್ ಫೈನಲಿ ರೀಚ್ ಆದ್ವಿ. ಆ್ಯಸ್ ಯೂಶ್ವಲ್ ನನ್ನ ಗೊಂಬೆ ಬಂದು ಕಿಟಕಿ ಹತ್ರ ಕಾಯ್ತಾ ಇರ್ತಾಳೆ ನೋಡಿಕೊಂಡು. ಸೊ ಬಂದಳು ನೋಡಿ, ಅಲ್ಲಿ ಕಿಟಕಿ ಹತ್ರ ಹೇಗೆ ನೋಡ್ತಿದ್ದಾಳೆ. ಡೋರ್ ಮಾತ್ರ ತೆಗಿತಾನೆ ಇರಲಿಲ್ಲ. ಮೇ ಬಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು, ಯಾರೂ ಇರಲಿಲ್ಲ. ಆಂಟಿ ಒಬ್ಬರಿದ್ರು ಮತ್ತು ಇನ್ನೊಬ್ಬ ಚಿಕ್ಕ ತಮ್ಮನ ಬಿಟ್ಟು ಹೋಗಿದ್ವಿ, ಅಕ್ಕನ ಮಗನ. ಸೊ ಇಬ್ಬರು ಮಲ್ಕೊಂಬಿಟ್ಟಿದ್ರು, ಡೋರೇ ಓಪನ್ ಮಾಡ್ತಿರ್ಲಿಲ್ಲ. ಫೈನಲಿ ಒಂದು ಚಿಕ್ಕ ಟ್ರಿಪ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಡೇನೇ ನಂಗೆ ಶೂಟ್ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಭಯ ಇತ್ತು, ಏನಪ್ಪ ಇಷ್ಟೊಂದು ಟಯರ್ಡ್ ಆಗಿದೆ, ಹೇಗೆ ಬೆಳಗ್ಗೆ ಎದ್ದೇಳ್ತೀನೋ ಇಲ್ವಾ ಅಂತ. ಸೊ ಹೋಗಿದ ತಕ್ಷಣ ಒಂದು ಸ್ವಲ್ಪನೂ ಫ್ರೆಶ್ ಅಪ್ಪು ಆಗಲಿಲ್ಲ, ಜಸ್ಟ್ ಹಾಗೆ ಇರೋ ಬಟ್ಟೆಯಲ್ಲೇ ಮಲ್ಕೊಂಬಿಟ್ಟೆ ನಾನು. ಏನೂ ಡ್ರೆಸ್ಸು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಆಲ್ರೆಡಿ 12:30 ಆಗೋಗ್ಬಿಟ್ಟಿತ್ತು ಟೈಮು. ಮತ್ತು ನಾನು ಮಾರ್ನಿಂಗ್ 4 o'clockಗೆಲ್ಲ ಎದ್ದೇಳಬೇಕಿತ್ತು ಶೂಟ್ಗೆ. ಆ್ಯಂಡ್ ನನ್ನ ಗೊಂಬೆ ವೆಲ್ಕಮಿಂಗ್ ಯಾವಾಗಲೂ ಸ್ಪೆಷಲ್. ಸೊ ಅವಳು ಯಾವಾಗಲೂ ಇದೇ ಥರ ವೆಲ್ಕಮಿಂಗ್ ಮಾಡ್ತಾಳೆ, ಅದೇ ಒಂದು ಖುಷಿ ಅವಳನ್ನ ನೋಡೋದಕ್ಕೆ. ಆ್ಯಂಡ್ ಅವಳನ್ನೂ ಬಿಟ್ಟೋಗೋದಕ್ಕೆ ತುಂಬ ಮಿಸ್ ಮಾಡ್ಕೊತಾ ಇರ್ತೀವಿ ನಾವು. ಬಟ್ ಕಾರಲ್ಲಿ ಕರ್ಕೊಂಡು ಹೋಗ್ಬೋದು, ಸೈಲೆಂಟಾಗಿ ಕೂತ್ಕೊಂಡಿರ್ತಾಳೆ. ಈ ಥರ ಪ್ಲೇಸಸ್ಗೆಲ್ಲ ಹೋದಾಗ ಅವಳನ್ನ ಎಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ, ನಾವು ಕಾರಲ್ಲೆಲ್ಲ ಬಿಟ್ಬಿಟ್ಟು ಹಾಗೆ ಹೋಗೋಕ್ಕಾಗಲ್ಲ. ಸೊ ದಟ್ ಅವಳನ್ನ ಮನೆಯಲ್ಲೇ ಬಿಟ್ಟು ಹೋದ್ವಿ. ಊರಿಗೆ ಹೋಗ್ಬೇಕಾದ್ರೆಲ್ಲ ಅವಳನ್ನೂ ಕರ್ಕೊಂಡು ಹೋಗ್ತೀವಿ. ಸೊ ಈ ವ್ಲಾಗ್ ಕೊನೆ ತನಕ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.